ಈ ಪ್ರಜ್ವಲ್ ರೇವಣ್ಣ ಎಂಬ ಪೆನ್ ಡ್ರೈವ್ ವ್ಯಕ್ತಿ ಮಹಾವ್ಯಕ್ತಿಯ ಪೆನ್ ಡ್ರೈವ್ ಸೋರಿಕೆ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಅಂತ ಇವ್ರದ್ದು ವಾದ. ಇದರ ಹಿಂದೆ ರಾಜ್ಯ ಸರ್ಕಾರದ ಮಹಾನಾಯಕನ ಕೈವಾಡವಿದೆ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಆರೋಪ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಇವತ್ತು ಯಾವುದೋ ಒಂದು ನಟಿದು ಮೂವಿ ಬಂದಿದೆ, ಬಿಡುಗಡೆ ಮಾಡಿದ್ರೆ ಅದರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ. ಅಂದ್ರೆ ಇದೇನೋ ಮಾಡ್ತಾರಂತಲ್ಲ, ಅದು ಮಾಡಿದ ಮಾಫಿಂಗ್ ಏನೋ ಮಾಡಿದಾರೆ ಅಲ್ಲಿ. ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು, ಕಲ್ಪಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡಿ ಕ್ಷಮೆ ಇರಲಿ. ನಾವು ಬಿಡುಗಡೆ ಮಾಡ್ತಾ ಇಲ್ಲ, ನಾವೆಲ್ಲ ಇದನ್ನ ನೇರವಾಗಿ ನಾವು ಸಿಬಿಐಗೆ ಕೊಡ್ತಾ ಇದೀವಿ, ಕೋರ್ಟಿಗೆ ಕೊಡ್ತೀವಿ ನಾವಲ್ಲಿ. ದೋಸ್ತಿಯನ್ನು ಮತ್ತು ಕುಮಾರಸ್ವಾಮಿಯನ್ನು ರಾಜಕೀಯವಾಗಿ ಮುಗಿಸೋದು ಇವರದ್ದು ಮುಖ್ಯ ಅಜೆಂಡಾ. ಈ ಪ್ರಕರಣದ ಹಿಂದೆ ಇರುವುದು ಕಾಂಗ್ರೆಸ್ ಪಕ್ಷ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇದರ ಪಾತ್ರಧಾರಿಗಳು. ದುಡ್ಡು ಕೊಟ್ಟು ಹೆಣ್ಣು ಮಕ್ಕಳಿಂದ ಹೇಳಿಕೆ ಕೊಡಿಸ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಅವರು ಸೇರಿಸಿದ್ರು. ಐ ರಿಪೀಟ್, ಆರೋಪ. ನಾವಲ್ಲ ಇದಕ್ಕೆ ಜವಾಬ್ದಾರಿ, ಅವರು ಆರೋಪ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಕೊಡ್ತೀವಿ, ಚೀಫ್ ಮಿನಿಸ್ಟರ್ ಕೊಡ್ತೀವಿ, ಗವರ್ನರ್ ಕೊಡ್ತೀವಿ, ನಾವಲ್ಲಿ ಚೀಫ್ ಸೆಕ್ರೆಟರಿ ಕೊಡ್ತೀವಿ, ನಾವಲ್ಲಿ ಇದ್ರ ಮೇಲೆ ಈ ತರ ಮಾಡಿ ಅಂತ ಹೇಳಿ. ಹೋಮ್ ಡಿಪಾರ್ಟ್ಮೆಂಟ್ ಯಾವ್ದು ಮಾಡಲಿಲ್ಲ ಅಂದ್ರೆ ಅದೇ ರೆಪ್ರೆಸೆಂಟೇಷನ್ ಮೇಲೆ ನಾವಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತೀವಿ. ನಾವಲ್ಲಿ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕಿ ನಾವಲ್ಲಿ ಹೈಕೋರ್ಟ್ ಇಂದ ಸಿಗ್ನಿಂಗ್ ಫಾರ್ ಡೈರೆಕ್ಷನ್ ತಗೋತೀವಿ. ನಾವಲ್ಲಿ ತಗೊಂಡು ಈ ಪ್ರಕರಣ ಯಾಕೆ ಈ ಪ್ರಕರಣದಲ್ಲಿ ನಾವಲ್ಲಿ ಸಿಬಿಐ ಕೇಳ್ತಿದ್ವಿ ಎಕ್ಸ್ಪ್ಲೇಷನ್ ಕೋರ್ಟಿಗೆ ಕೊಡ್ತೀವಿ ನಾವಲ್ಲಿ. ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್ ಅಂತ ಕಾಣುತ್ತೆ ಸಿಬಿಐ. ಕೊಡು. ಬಿಕಾಸ್ ಬೇಸಿಕಲಿ ಕಾಂಗ್ರೆಸ್ ಬಿಲೀವ್ಸ್ ಸಿಬಿಐ ಅಂದ್ರೆ ಬಿಜೆಪಿ ಅವರನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಹಂಗಾಗಿ ಅವ್ರು ಕೊಡಲ್ಲ ಅದನ್ನ. ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂತ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರು ಕಳಿಸಿದ್ರು, ಬಿಡುಗಡೆ ಮಾಡ್ತೀನಿ. ಈಗ ಅದು ಮೂಲತಃ ಇವರು ವಕೀಲರು. ಹಾಗಾಗಿ ಇವರು ಮಾಡುತ್ತಿರುವ ಆರೋಪ, ಆಡುತ್ತಿರುವ ಮಾತುಗಳು ಮತ್ತು ಅವರ ಬಳಿ ಇರಬಹುದಾದ ಸಾಕ್ಷ್ಯಗಳು, ಈ ಎಲ್ಲದರ ಮಹತ್ವ ಹಾಗೂ ಆಡುತ್ತಿರುವ ಮಾತುಗಳ ಪರಿಣಾಮ ಇದೆರಡೂ ಅವರ ಅರಿವಿನ ವ್ಯಾಪ್ತಿಯಲ್ಲಿದೆ ಎಂದೇ ನಾವು ಭಾವಿಸಬೇಕು. ಬಿಕಾಸ್ ವಕೀಲರಾದ್ರಿಂದ. ಯಾರ ಥರ್ಡ್ ಪಾರ್ಟಿ ಆಗಿದ್ರೆ ಹೇಳ್ತಿರ್ಲಿಲ್ಲ ನನ್ನ. ದಟ್ಸ್ ಓಕೆ. ಅವ್ನು ಗಂಡಸಾದ್ರೆ ರಿಲೀಸ್ ಮಾಡ್ಬೇಕದ. ನಾನು ಹೋಗಿ ಬಿಜೆಪಿ ನಮ್ಮ ಮುಖಂಡರುಗಳನ್ನೆಲ್ಲ ಕೇಳಿದೆ, ರಿಲೀಸ್ ಮಾಡಿ ಅಂದ್ರು, ರಿಲೀಸ್ ಮಾಡಿ ನೀನು ಅಂದ್ರು. ಫೋನ್ ಮಾಡಿಸ್ಕೊಟ್ಟಿದ್ದೀನಿ ಅಂದ ಮೇಲೆ ಅವ್ರು ಹೇಳ್ತಿರೋ ಪೋರ್ಷನ್ ಮಾತ್ರ ಅಸತ್ಯ, ನಾನು ಹೇಳೋ ಪೋರ್ಷನ್ ಮಾತ್ರ ಸತ್ಯ ಅಂತ ಶಿವರಾಮೇಗೌಡರು ಹೇಳಕ್ ಬರಲ್ಲ. ಆಡಿಯೋ ಪೂರ್ತಿ ಏನಿದೆ ಅದನ್ನ ನೋಡಿದ್ರೆ ನಮಗ್ ಗೊತ್ತಾಗ್ಬೇಕದು. ಅವ್ರು ಹೇಳಿ ತಪ್ಪು, ನಾನು ಹೇಳಿದ ಮಾತ್ರ ಸರಿ ಅಂತ ಹೇಳಕ್ ಬರಲ್ಲ. ಐ ಡೋಂಟ್ ಥಿಂಕ್ ಶಿವರಾಮೇಗೌಡ ಕ್ಯಾನ್ ಟೇಕ್ ದಟ್ ರೆಸ್ಕ್. ಇಲ್ಲಾಂದ್ರೆ ಎಲ್ಲ ಮಾಧ್ಯಮಗಳ ಹತ್ರ ಖಂಡಿತ ನಾನು ಮಾತಾಡ್ತಾ ಇದ್ದೆ. ಇವ್ರು ಏನು ಮಾತಾಡಿದ್ದಾರೆ, ಏನು ಆರೋಪ ಮಾಡಿದ್ದಾರೆ ಎಲ್ಲ ಸುಳ್ಳಿನ ಕಂತೆ. ಎಲ್ಲ ಅನೇಕ ವಿಚಾರಗಳನ್ನ, ಪೆನ್ ಡ್ರೈವ್ ವಿಚಾರ ಇರ್ಬೋದು, ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ಸ್ಟಾಪ್ ದಿಸ್ ರಬ್ಬಿಶ್ ಥಾಟ್ಸ್ ಐ ಸೇ. ಎಂತ ಕ್ರಿಮಿನಲ್ಗಳ ಆಲೋಚನೆಗಳು ಬರ್ತಾ ಇದೆ ಎಲ್ಲರಿಗೂ ಬರ್ತಾ. ಇದ್ರ ಮೇಲೆ ನೀವುಗಳು ಬಯಸೋದು ಎಲ್ಲ ಒಂದಾಗಿರಬೇಕು, ಧರ್ಮ ಡ್ಯಾಶು ಹೂ ವಿಲ್ ಡೂ ಇಟ್? ಬಾಯಿಗೆ ಬಂದಂಗೆ ಮಾತಾಡ್ತಾ ಇರಿ. ಇನ್ನೊಂದು ಕಡೆ ಹೀಗಿರ್ಬೇಕು. ಏನು ಕತ್ತೆಗಳು ಅನ್ಕೊಂಡಿದ್ದೀರಾ ಜನನ? ಏನು ವಾಟ್ ಸಾರ್ಟ್ ಆಫ್ ಲೀಡರ್ಸ್ ಯು ಪೀಪಲ್ ಆರ್ ಇದು ಬೆಳೆಸ್ತಾ ಇದ್ದೀರಿ?